ಹಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಕ್ಯಾಪ್ ಜೆಮಿನಿ ಇಂಟರ್ನ್ಶಿಪ್ 2025 ಫಾರ್ ಫ್ರೆಷರ್ಸ್ ಅಂದರೆ ಹೊಸದಾಗಿ ಗ್ರ್ಯಾಜುಯೇಟ್ ಅಂದರೆ ಬಿ.ಟೆಕ್, BCA ಈ ಥರ ಕಂಪ್ಲೀಟ್ ಮಾಡಿದವರೆಲ್ಲರೂ ಉಂಟಲ್ಲ ಈ ಇಂಟರ್ನ್ಶಿಪ್ಪಲ್ಲಿ ಪಾಲ್ಗೊಳ್ಬೋದು. ಹಾಗೆ PUC ಆದರೂ ಪಾಲ್ಗೊಳ್ಬೋದು, ಗ್ರ್ಯಾಜುಯೇಟ್ ಆದವರು. ಹಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಕ್ಯಾಪ್ ಜೆಮಿನಿ ಇಂಟರ್ನ್ಶಿಪ್ 2025 ಫಾರ್ ಫ್ರೆಷರ್ಸ್ ಅಂದರೆ ಹೊಸಬ್ರು ಅಂದರೆ ಉಂಟಲ್ಲ B.ಟೆಕ್, BCA ಈ ಥರ ಕೋರ್ಸ್ ಎಲ್ಲ ಮಾಡಿದವರು ಉಂಟಲ್ಲ ಡೈರೆಕ್ಟಾಗಿ ಉಂಟಲ್ಲ ಇಂಟರ್ನ್ಶಿಪ್ನ ತೆಗೆದುಕೊಳ್ಬೋದು. ಅಂದರೆ IT ಕಂಪನಿಗೆ ನೀವು ಒಳ್ಳೆ ಅಪಾರ್ಚುನಿಟಿನ ಪಡೆದುಕೊಳ್ಬೋದು. ಇದರಲ್ಲಿ ವಯಸ್ಸಿನ ಮಿತಿ 18ರಿಂದ 35 ವರ್ಷ ಅಂತ ಹೇಳ್ತಿದ್ದಾರೆ. ನಂತರ ನೀವು ಇಂಟರ್ನ್ಶಿಪ್ ಕಂಪ್ಲೀಟ್ ಮಾಡಿದ ಮೇಲೆ ನಿಮಗೆ ಕಂಪನಿಯಲ್ಲಿ ಕೆಲಸ ಗಿಡಿಸ್ಕೊಳ್ಬೋದು. ನಂತರ ಇದರಲ್ಲಿ 30,000ಕ್ಕೂ ಹೆಚ್ಚು ಸ್ಯಾಲ್ರಿಯನ್ನು ಕೊಡಲಾಗುತ್ತೆ. ಓಕೆ, ಸಾಮಾನ್ಯ ಅರ್ಹತೆಗಳು ಎಲ್ಲನೂ ಇಲ್ಲಿ ತಮ್ಮನೇಲಿ ನೋಡ್ಕೊಳ್ಬೋದು. ಎಲ್ಲನೂ ಕೊಟ್ಟಿದ್ದೀನಿ ವಿವರವಾಗಿ. ನೀವು ಜಾಸ್ತಿ ಮಾಹಿತಿ ಬೇಕಾದರೆ, ಪರಿಚಯ ಬೇಕಾದರೆ ನೀವು ಡೈರೆಕ್ಟಾಗಿ ವೆಬ್ಸೈಟ್ಗೆ ವಿಸಿಟ್ ಮಾಡೋದ್ರ ಮೂಲಕ ಅಲ್ಲಿ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ನ ಓದ್ಕೊಂಡ ಮೇಲೇ ನೀವು ಇಂಟರ್ನ್ಶಿಪ್ಗೆ ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಅದು ವೆಬ್ಸೈಟ್ ಲಿಂಕ್ ಇದೆಯಲ್ಲ, ನಾನು ನಂದು ಡಿಸ್ಕ್ರಿಪ್ಷನಲ್ಲಿ ನಾನು ಪಿನ್ ಮಾಡ್ತೇನೆ, ನೀವು ಅಲ್ಲಿಂದ ಡೈರೆಕ್ಟಾಗಿ ವಿಸಿಟ್ ಮಾಡ್ಕೋಬೋದು. ಓಕೆ, ಎಲ್ಲನೂ ವಿವರವಾಗಿ ಪಡ್ಕೊಂಡ ಮೇಲೆ ನಂತರ ಇಲ್ಲಿ ನೋಡ್ಕೋಬೋದು. ಕಂಪನಿ ಹೆಸರು ಕ್ಯಾಪ್ ಜೆಮಿನಿ ಟೆಕ್ನಾಲಜಿ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳ್ತಿದ್ದಾರೆ. ಇದು ಪದವಿ ಅರ್ಹತೆನ ಆಲ್ರೆಡಿ ಹೇಳಿದ್ದೀನಿ. BE, B.ಟೆಕ್, MCE ಮತ್ತು ಇತರ ಅನ್ಯ IT ಸಂಬಂಧಿತ ಪದವಿಗಳನ್ನು ನೀವು ಕಂಪ್ಲೀಟ್ ಮಾಡಿರಬೇಕು. ಮತ್ತು ಅನುಭವ ಇದೆಯಲ್ಲ ಫ್ರೆಷರ್ಸ್ಗಳು ಅಂದರೆ 2023ರಿಂದ 2025 ಅಂತ ಹೇಳ್ತಿದ್ದಾರೆ. ಓಕೆ, ಸ್ಥಳ ಇದೆಯಲ್ಲ ನಿಮ್ಮದು ಯಾವ ಇಂಡಿಯಾದಲ್ಲಿ ಇಂಡಿಯಾ ಅಂದರೆ ವೆಚ್ಚವಿಲ್ಲದ ವರ್ಚುವಲ್ ಆನ್ಸೈಟ್ ಅಂದರೆ ನಿಮಗೆ ಇಂಡಿಯಾದಲ್ಲಿ ಎಲ್ಲ ಕಡೆ ನಿಮಗೆ ವ್ಯವಸ್ಥೆ ಅಂದರೆ ಫೆಸಿಲಿಟಿನ ಕೊಡಲಾಗುತ್ತೆ. ಮತ್ತು ನಿಮ್ಮ ಸ್ಯಾಲ್ರಿ ಪ್ಯಾಕೇಜ್ ಇದೆಯಲ್ಲ 30,000 ತನಕ ಸಿಗಲಿದೆ. ಮತ್ತು ಇದು ಇಂಟರ್ನ್ಶಿಪ್ ಅವಧಿಗಳು 3ರಿಂದ 6 ತಿಂಗಳು ಅಷ್ಟೇ. ಅರ್ಜಿ ವಿಧಾನ ನೀವು ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನು ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಓಕೆ, ಅರ್ಜಿಯನ್ನು ಅಪ್ಲೈ ಮಾಡಿದ ಮೇಲೆ ಇಲ್ಲಿ ನೋಡ್ಕೋಬೋದು ಸಾಮಾನ್ಯ ಅರ್ಹತೆಗಳು ಏನೆಲ್ಲ ಇದೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. BE, B.ಟೆಕ್, MCE ಆಗಿರಬೇಕು. ಮತ್ತು ನಿಮ್ಮ 60% ಹೆಚ್ಚು ಮಾರ್ಕ್ಗಳು ಹೊಂದಿರಬೇಕು. ಮತ್ತು ನಿಮ್ಮ ಉತ್ತಮ ಸಂವಹನ ಕೌಶಲ್ಯ ಅಂದರೆ ಫ್ಲೂಯೆನ್ಸಿ ತುಂಬ ಸೂಪರ್ ಆಗಿರಬೇಕು. ಮತ್ತು ಬೇಸಿಕ್ ಪ್ರೋಗ್ರಾಮಿಂಗ್ ಜಾವಾ, ಪೈಥಾನ್, SQL ಟೂಲ್ಸು ಹೀಗೆ ಮತ್ತು ತಂಡದೊಂದಿಗೆ ಕೆಲಸ ಮಾಡೋ ಸಾಮರ್ಥ್ಯನೂ ಹೊಂದಿರಬೇಕು. ಓಕೆ, ಹಾಗೆ ನಿಮ್ಮ ಆಯ್ಕೆ ಪ್ರಕ್ರಿಯೆ ಇದೆಯಲ್ಲ, ನಿಮ್ಮ ಅರ್ಜಿಯನ್ನು ಪರಿಶೀಲನೆ ಮಾಡ್ತಾರೆ. ನಂತರ ಉಂಟಲ್ಲ ಕೋಡಿಂಗ್ ಟೆಸ್ಟ್ ಮಾಡ್ತಾರೆ, ಆಪ್ಟಿಟ್ಯೂಡ್ ಮತ್ತು ಕೋಡಿಂಗ್ ಟೆಸ್ಟ್ ಮಾಡ್ತಾರೆ. ನಂತರ ಟೆಕ್ನಿಕಲ್ ಇಂಟರ್ವ್ಯೂ ಮತ್ತು HR ಇಂಟರ್ವ್ಯೂ ಮತ್ತು ಫೈನಲ್ ಸೆಲೆಕ್ಷನ್ ಆನ್ಬೋರ್ಡಿಂಗ್ ಅಂತ ಆಗಿರುತ್ತೆ. ಓಕೆ, ಅರ್ಜಿ ಸಲ್ಲಿಸುವಂಥ ವಿಧಾನ ಯಾವ ರೀತಿ ಅಂತ ಹೇಳ್ತೀನಿ. ಇಲ್ಲಿ ಅಧಿಕೃತ ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಇಲ್ಲಿ ಕೆಳಗೆ ಕ್ಲಿಕ್ ಮಾಡಿ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡೋದ್ರ ಮೂಲಕ ನೀವು ಅರ್ಜಿಗೆ ಅಪ್ಲೈ ಮಾಡ್ಕೋಬೋದು. ಓಕೆ, ಇಂಟರ್ನ್ಶಿಪ್ 2025 ಫಾರ್ ಫ್ರೆಷರ್ಸ್ ಅಪಾರ್ಚುನಿಟಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ನೀವಂದರೆ ಹೊಸಬ್ರಾಗಿರ್ತೀರಲ್ಲ, ಹಾಗಾಗಿ ಹೊಸಬ್ರಾಗಿ ನೀವು ಸೆಲೆಕ್ಟ್ ಮಾಡಬೇಕು. ನಂತರ ಅರ್ಜಿ ನಮೂನೆಯಲ್ಲಿ ನಿಮ್ಮ ವೈಯಕ್ತಿಕ ಮಾಹಿತಿ ಮತ್ತು ವಿದ್ಯಾರ್ಹತೆಗಳು ಮತ್ತು ರೆಸ್ಯೂಮ್ಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಕೆಲವೊಂದು ಮಾಹಿತಿಗಳನ್ನು ಫಿಲ್ ಮಾಡಬೇಕಾಗುತ್ತೆ. ಓಕೆ, ಅರ್ಜಿಯನ್ನು ನಂತರ ಉಂಟಲ್ಲ ನೀವು ಅರ್ಜಿಯನ್ನು ಪರಿಶೀಲಿಸಿ ಕರೆಕ್ಟಾಗಿ ನೋಡ್ಕೊಳ್ಳಿ, ಎಲ್ಲನೂ ಕರೆಕ್ಟಾಗಿದೆ ಅಂತ ನಂತರ ಸಬ್ಮಿಟ್ ಮಾಡ್ಕೊಳ್ಳಿ. ಓಕೆ, ಇಮೇಲ್ ಮೂಲಕ ಅಥವಾ ಪರೀಕ್ಷಾ ದಿನಾಂಕ ಈ ಥರ ಮಾಹಿತಿಗಳನ್ನು ಪಡೀತೀರಾ. ಅಂದರೆ ನೀವು ಅರ್ಜಿಯನ್ನು ಸಲ್ಲಿಸಿದ ನಂತರ ನಿಮ್ಮ ಪರೀಕ್ಷೆಯ ದಿನಾಂಕ ಮತ್ತು ಮಾಹಿತಿ ಇದೆಯಲ್ಲ ಅದು ಇಮೇಲ್ ಮುಖಾಂತರ ನಿಮಗೆ ಸಿಗಲಿದೆ. ಓಕೆ, ಕ್ಯಾಪ್ ಜೆಮಿನಿಯಲ್ಲಿ ಇಂಟರ್ನ್ಶಿಪ್ಪಲ್ಲಿ ಲಾಭಗಳು ಏನೆಲ್ಲ ಇದೆ ಅಂತ, ತಿಂಗಳಿಗೆ ನಿಮಗೆ 30,000ಕ್ಕೆ ಹೆಚ್ಚು ಸ್ಯಾಲ್ರಿ ಕೊಡ್ತಾರೆ. ಮತ್ತು ನೈಜ ಪ್ರಾಜೆಕ್ಟ್ಗಳ ಅನುಭವ ಮತ್ತು ಟಾಪ್ ಲೆವೆಲ್ ಮೆಂಟರ್ಶಿಪ್ ಅಂತ ಹೇಳ್ತಾರೆ. ಮತ್ತು ಜೊತೆಗೆ ಉದ್ಯೋಗ ಅವಕಾಶ, ಪ್ರೀ ಪ್ಲೇಸ್ಮೆಂಟ್ ಆಫರ್ಸ್ ಕೂಡ ಇದೆ. ಮತ್ತು ನಿಮ್ಮ ರೆಸ್ಯೂಮ್ ಬೂಸ್ಟ್ ಕೂಡ ಆಗುತ್ತೆ. IT ಟೂಲ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಡೈರೆಕ್ಟಾಗಿ ನೀವು ನೇರ ಪರಿಚಯ ಆಗ್ತೀರಾ. ಮತ್ತು ಗ್ಲೋಬಲ್ ಟೀಮ್ಗಳೊಂದಿಗೆ ಸಂವಹನಗಳ ಅವಕಾಶ ಅಂದರೆ ನಿಮ್ಮ ಹೊಸ ಕೆಲಸಗಳಿಗೆ ನೀವು ಉಂಟಲ್ಲ ಇಂಟರ್ವ್ಯೂಗೆ ನೀವು ಸೂಪರಾಗಿ ಅಂದರೆ ಪ್ರಿಪೇರ್ ಆಗ್ತೀರಾ. ಓಕೆ, ಇಂಟರ್ನ್ಶಿಪ್ಗಳ ಉಪಯೋಗ IT ಉದ್ಯೋಗಗಳಿಗೆ ತಯಾರಿ ಮಾಡುವವರು ಈ ಕೆಲಸಕ್ಕೆ ನೋಡ್ಕೋಬೋದು, ಇಂಟರ್ನ್ಶಿಪ್ ತೆಗೆದುಕೊಳ್ಬೋದು. ಹಾಗೆ ಟೆಕ್ನಿಕಲ್ ಸರ್ಟಿಫಿಕೇಟ್ ಮತ್ತು ಪ್ಲೇಸ್ಮೆಂಟ್ ಡ್ರೈವ್ಸ್, ಕ್ಯಾರಿಯರ್ಸ್ ಗೈಡೆನ್ಸ್ ಮತ್ತು ಕಂಪನಿ ಕಲ್ಚರು ಮತ್ತು MNC ಲೆವೆಲ್ ವರ್ಕ್ ಎನ್ವೈರ್ಮೆಂಟ್ ಅಂತೆಲ್ಲ ಕೊಡ್ತಿದ್ದಾರೆ. ಓಕೆ, ಹಾಗೆ ನೀವು ಯಾರೆಲ್ಲ ಆಸಕ್ತರು ಇದ್ದೀರಾ ಅವರೆಲ್ಲ ಇದರಲ್ಲಿ ಇಂಟರ್ನ್ಶಿಪ್ಪನ್ನು ನೀವು ಪಡೆದುಕೊಳ್ಬೋದು, ನೀವು ಅಪ್ಲೈ ಮಾಡ್ಕೋಬೋದು. ಓಕೆ, ಹಾಗೆ ನೀವು ಉಂಟಲ್ಲ ಕೆಲವೊಂದು ಕ್ವಶನ್ಗಳಿಗೆ ಇಲ್ಲಿ ಆನ್ಸರ್ ಕೊಟ್ಟಿದ್ದಾರೆ, ಅದನ್ನು ನೀವು ಓದ್ಕೋಬಹುದು ಕರೆಕ್ಟಾಗಿ ವೆಬ್ಸೈಟ್ಗೆ ವಿಸಿಟ್ ಮಾಡೋದ್ರ ಮೂಲಕ. ವೆಬ್ಸೈಟ್ ಲಿಂಕ್ ಇದೆಯಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡ್ತೀನಿ, ನೀವು ಡೈರೆಕ್ಟಾಗಿ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಲ್ಲಿಂದ ವೆಬ್ಸೈಟ್ಗೆ ವಿಸಿಟ್ ಮಾಡಿದ ಮೇಲೆ ಇಲ್ಲಿ ಸಂಪೂರ್ಣ ಮಾಹಿತಿನ ಪಡೆದುಕೊಳ್ಬೋದು. ಓಕೆ, ಹಾಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡ್ಬೋದು, ಹಾಗೆ ನಾನು ನಿಮಗೆ ಆನ್ಸರ್ ಮಾಡ್ತೇನೆ.
ವಿಡಿಯೋ ಇಷ್ಟವಾದರೆ ಮಾತ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ಯಾಕೆಂದರೆ ಅವರು ಇಂಟರ್ನ್ಶಿಪ್ ತೆಗೆದುಕೊಳ್ಳಲಿಕ್ಕೆ ಈ ಕೆಲಸಕ್ಕೆ ನೀವು ಅಪ್ಲೈ ಮಾಡಲಿಕ್ಕೆ ನೀವು ಸಹಾಯ ಮಾಡಿ ಕೊಡ್ಬೋದು ಫ್ರೆಂಡ್ಸ್. ಹಾಗೆ ನಿಮಗೆ ವಿಡಿಯೋ ಇಷ್ಟವಾದರೆ ಮತ್ತೊಮ್ಮೆ ಹೇಳ್ತಿದ್ದೀನಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಅಷ್ಟರವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್.